ಹೆಲೋ ಎವ್ರಿವನ್. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗೆ ಏನು ಪ್ರತಿ ತಿಂಗಳು ಕೂಡ 2,000 ರೂಪಾಯಿಗಳನ್ನು ಪಾವತಿ ಮಾಡ್ತಾ ಇದ್ರು ಅಲ್ವಾ, ಅದಕ್ಕೆ ಎಲಿಜಿಬಲ್ ಆಗಿರುವಂತಹ ಮಹಿಳೆಯರಿಗೆಲ್ಲ ಕೂಡ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ಪಾವತಿ ಮಾಡಲಾಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ 1.8 ಲಕ್ಷ ಫಲಾನುಭವಿಗಳೇನಿದ್ದಾರೆ ಮಹಿಳೆಯರಿಗೆ ದುಡ್ಡನ್ನು ಅಂಥದ್ದನ್ನು ಪಾವತಿ ಮಾಡ್ತಾ ಇಲ್ಲ. ಫಲಾನುಭವಿಗಳ ಲಿಸ್ಟಿಂದ ಅವರನ್ನು ಕೈ ಬಿಡಲಾಗ್ತಾ ಇದೆ. ಆಲ್ರೆಡಿ ಕೈ ಬಿಟ್ಟಿದ್ದಾರೆ. ಯಾಕೆ ಅವರನ್ನು ಈ ಒಂದು ಯೋಜನೆಯಿಂದ ಹೊರಗಡೆ ಇಟ್ಟಿದ್ದಾರೆ, ಯಾಕೆ ಹಣವನ್ನು ಪಾವತಿ ಮಾಡ್ತಾ ಇಲ್ಲ ಅವರಿಗೆ ಅನ್ನೋವಂಥದ್ದನ್ನು ಕಂಪ್ಲೀಟಾಗಿ ಹೇಳ್ತೀನಿ. ಮತ್ತು ಅವರೇನಾದರೂ ಇವಾಗ ತಕ್ಷಣಕ್ಕೆ ಬಂದಾಗಿರೋ ಅಂಥದ್ದು ಮತ್ತೆ ಅವರಿಗೆ ಮತ್ತೆ ಏನಾದರೂ ಕಾಸನ್ನು ಹಾಕ್ತಾರಾ ಅನ್ನೋವಂಥದ್ದನ್ನು ಕೂಡ ನಾನು ಈ ಒಂದು ವಿಡಿಯೋದೊಳಗಡೆ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಯಾರ ಖಾತೆಗೆ ಹಣವನ್ನು ಇವಾಗ ಪಾವತಿ ಮಾಡ್ತಾ ಇಲ್ವೋ ಅವ್ರು ಎಲ್ಲ ಕೂಡ ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ರು, ಟ್ಯಾಕ್ಸ್ ಕಟ್ಟುತ್ತಾ ಇದ್ರು ಅಂತ ತಿಳಿದು ಬಂದಿದೆ. ಆ ಒಂದು ಕಾರಣಕ್ಕಾಗಿ ಅವರಿಗೆಲ್ಲ ಏನು ಮಾಡಿದ್ದಾರೆ, ಇವಾಗ ಫಲಾನುಭವಿಗಳ ಲಿಸ್ಟಿಂದ ಹೊರಗಡೆ ತೆಗಿಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ಹಣವನ್ನು ಯಾವುದೇ ರೀತಿಯಲ್ಲಿ ಆಗ್ತಾ ಇಲ್ಲ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅನ್ನುವಂಥದ್ದು ಏನಕ್ಕೆ ಬಂತು ಅಂದರೆ, ಆರ್ಥಿಕವಾಗಿ ದುರ್ಬಲರಾಗಿರುವಂಥವರಿಗೆ ಸಹಾಯ ಆಗಲಿ ಅನ್ನೋ ಒಂದು ಉದ್ದೇಶದಿಂದ 2,000 ಪ್ರತಿ ತಿಂಗಳು ಕೂಡ ಮಹಿಳೆಗೆ ಹಾಕಬೇಕು ಅಂತ ಅಂದ್ಕೊಂಡು ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ದು. ಆದರೆ ಅದಕ್ಕೆ ಅಪ್ಲೈ ಮಾಡೋವಾಗ ಏನು ಹೇಳಿದರು, ಟ್ಯಾಕ್ಸನ್ನು ಪೇ ಮಾಡೋ ಅಂಥವರು ಎಲಿಜಿಬಲ್ ಇರೋದಿಲ್ಲ ಅಂತ. ಆದರೂ ಕೂಡ ಒಂದಷ್ಟು ಜನ ಅಪ್ಲೈಯನ್ನು ಮಾಡಿದ್ದಾರೆ, ಅವರಿಗೆ ಹಣ ಅನ್ನುವಂಥದ್ದು ಕೂಡ ಬರ್ತಾ ಇತ್ತು. ಆದರೆ ಇದರಿಂದ ಏನಾಗುತ್ತೆ ಅಂತಂದರೆ, ಏನು ಅರ್ಹತೆ ಇರಬೇಕು ಆ ಅರ್ಹತಾ ಮಾನದಂಡಗಳನ್ನು ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ ಇದು. ಹಾಗಾಗಿ ಯಾರ್ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೋ ಅವರಿಗೆ ದುಡ್ಡನ್ನು ಅಂಥದ್ದು ಬರೋದಿಲ್ಲ. ಮತ್ತು ಆ ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ತಾಂತ್ರಿಕ ದೋಷಗಳಿಂದ ಆಗಿಬಿಟ್ಟು ಈ ಒಂದು ಡಾಕ್ಯುಮೆಂಟ್ಸಲ್ಲಿ ತಪ್ಪು ತೋರಿಸ್ತಾ ಇದೆಯಾ, ಟ್ಯಾಕ್ಸ್ ಏನಾದರೂ ಪೇ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ಕಂಡು ಬಂದಲ್ಲಿ, ಇವಾಗ ಏನು ಬಂದ್ ಮಾಡಿದ್ದಾರೆ, ಏನು ನಿಲ್ಲಿಸಿದ್ದಾರೆ ಆ ದುಡ್ಡನ್ನು ಹಾಕುವಂಥದ್ದು, ಅದನ್ನು ಮತ್ತೆ ಏನು ಮಾಡ್ತಾರೆ ಅಂತಂದರೆ ಅವರಿಗೆ ಹಾಕ್ತಾರೆ. ಒಂದು ವೇಳೆ ಕನ್ಫರ್ಮ್ ಆಯಿತು ಅವರು ಟ್ಯಾಕ್ಸ್ ಪೇ ಮಾಡ್ತಾ ಇರೋವಂಥದ್ದು ಅಂತ ಅಂದರೆ ಅವರಿಗೆ ಮತ್ತೆ ಹಣ ಅನ್ನೋವಂಥದ್ದನ್ನು ಹಾಕೋದಕ್ಕೆ ಹೋಗೋದಿಲ್ಲ. ಕಂಪ್ಲೀಟಾಗಿ ಫಲಾನುಭವಿಗಳ ಲಿಸ್ಟಿಂದ ತೆಗೆದಾಕ್ತಾರೆ ಅವರ ಹೆಸರುಗಳನ್ನು. ಈ ಒಂದು ದಾಖಲೆಗಳ ಪರಿಶೀಲನೆಯ ಕೆಲಸವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅನ್ನುವಂಥದ್ದು ಈಗಾಗಲೇ ಪರಿಶೀಲನೆಯನ್ನು ಮಾಡ್ತಾ ಇದೆ. ನಿಜವಾಗ್ಲೂ ಅವರು ಟ್ಯಾಕ್ಸ್ ಪೇ ಮಾಡ್ತಿದ್ದಾರಾ ಮಾಡ್ತಿಲ್ವಾ ಅಂತ. ಇದಕ್ಕಾಗಿ ಆದಾಯ ಮತ್ತು ವಾಣಿಜ್ಯ ತೆರಿಗೆ ಇಲಾಖೆಗಳು ಏನಿರ್ತಾವೆ ಅಲ್ವಾ, ಅವುಗಳ ಜೊತೆಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಯಾವುದೇ ರೀತಿ ಯಾರಿಗೂ ಕೂಡ ದುರುಪಯೋಗ ಆಗಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಒಂದು ವೇಳೆ ಏನಾದರೂ ತಾಂತ್ರಿಕ ದೋಷದಿಂದ ಮಾತ್ರ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅಂತ ಬಂದಿದ್ದು ಅವರಿಗೇನಾದರೂ ನಿಲ್ಲಿಸಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಏನಾಗುತ್ತೆ ಅಂತಂದರೆ ಮತ್ತೆ ಹಣವನ್ನು ಹಾಕ್ತಾರೆ ಅವರಿಗೆ. ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು. 1-2-3 ತಿಂಗಳಿಂದ ನಿಮಗೆ ಬರ್ತಿಲ್ಲ ಅಂತ ಅಂದರೆ ನೆಕ್ಸ್ಟ್ ಬರುತ್ತಾ ಇಲ್ವಾ ಅದ್ರ ಮೇಲೆ ಚೆಕ್ ಮಾಡ್ಕೊಳ್ಬೋದು. ಸ್ಥಳೀಯ ಕೇಂದ್ರ ಸಂಸ್ಥೆಗಳು ಏನಿರ್ತವೆ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಬೋದು. ನಿಮ್ಮ ಹತ್ರದಲ್ಲೇ ಕೆಲವೊಂದು ಸೆಂಟರ್ಸ್ ಇರ್ತವೆ, ಅದ್ರ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಬರ್ತಾ ಇದೆಯಾ ಇಲ್ವಾ ಅನ್ನೋವಂಥದ್ದು, ನೆಕ್ಸ್ಟ್ ಬರುತ್ತಾ ಇಲ್ವಾ ಅಂತ. ಇನ್ನೂ ಇನ್ಫಾರ್ಮೇಷನ್ಸ್ ನಿಮ್ಗೆ ಏನಾದರೂ ಬೇಕಿತ್ತು ಅಂತಂದರೆ ನನ್ನ ಚಾನಲಲ್ಲಿ ಸಿಗುತ್ತೆ. ಪ್ಲೇಲಿಸ್ಟ್ಗೆ ಹೋಗಿ ಕೂಡ ನೀವು ನೋಡಬಹುದಾಗಿ ಇರುತ್ತೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.